ಪ್ರಧಾನಿ ನರೇಂದ್ರ ಮೋದಿ ಅವರು ಮುಸ್ಲಿಮರನ್ನ ಕುರಿತಾಗಿ ಮತ್ತೊಮ್ಮೆ ಟಾರ್ಗೆಟ್ ಮಾಡಿಕೊಂಡು ಭಾಷಣವನ್ನು ಮಾಡಿದ್ದಾರೆ. ಏನಂತ, ಮಂಗಳಸೂತ್ರವನ್ನು ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಮಂಗಳಸೂತ್ರವನ್ನು ಕಿತ್ಕೊಂಡು, ನಿಮ್ಮ ಬಂಗಾರವನ್ನು ಕಿತ್ಕೊಂಡು, ನಿಮ್ಮ ಸಂಪತ್ತನ್ನು ಕಿತ್ಕೊಂಡು ನುಸುಳುಕೋರರಿಗೆ ಮತ್ತು ಜಾಸ್ತಿ ಮಕ್ಕಳನ್ನು ಹೆರುವವರಿಗೆ ಕೊಟ್ಟುಬಿಡ್ತಾರೆ ಅಂತ ಒಂದು ಸಲ ಮಾತಾಡಿದರು. ಇದು ಮುಗಿದಾದ ಮೇಲೆ ನೆಕ್ಸ್ಟ್ ಏನಪ್ಪ ಅಂತ ನೋಡಿದ್ರೆ, ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದುಬಿಟ್ರೆ ಕ್ರೀಡೆಯಲ್ಲಿಯೂ ಕೂಡ ಮುಸ್ಲಿಮರದ್ದೇ ದರ್ಬಾರ್ ಆಗಿಬಿಡುತ್ತೆ, ಮುಸ್ಲಿಮರಿಗೆ ಜಾಸ್ತಿ ಚಾನ್ಸ್ ಕೊಟ್ಟುಬಿಡ್ತಾರೆ, ಕ್ರೀಡೆಯಲ್ಲೂ ಮೀಸಲಾತಿಯನ್ನು ಕೊಟ್ಟುಬಿಡ್ತಾರೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದುಬಿಟ್ರೆ. ಹುಷಾರಾಗಿರಿ ನೀವು, ಇಂಡಿಯನ್ ಕ್ರಿಕೆಟ್ ಟೀಮ್ನಲ್ಲಿಯೂ ಕೂಡ ಮುಸ್ಲಿಮರೇ ತುಂಬಿಕೊಂಡು ಬಿಡ್ತಾರೆ. ನರೇಂದ್ರ ಮೋದಿಯವರು ಹೇಳಿರ್ತಕ್ಕಂಥ ಮಾತಿದು. ಮಧ್ಯಪ್ರದೇಶದ ಚುನಾವಣಾ ರ್ಯಾಲಿಯಲ್ಲಿ ಮೋದಿ ಸ್ಪೋರ್ಟ್ಸ್ ರಿಸರ್ವೇಷನ್ ಬಗ್ಗೆ ಭಾಷಣ ಮಾಡಿರೋ ವಿಚಾರ. ಮತ್ತೊಮ್ಮೆ ಅಲ್ಪಸಂಖ್ಯಾತ ವಿಚಾರ. 10 ವರ್ಷಗಳ ಯೂಶಲಿ ಪ್ರತಿಪಕ್ಷಗಳು ಹೇಳ್ತಾ ಇರ್ತವೆ, 10 ವರ್ಷಗಳಲ್ಲಿ ನೀವೇನು ಸಾಧನೆ ಮಾಡಿದ್ರಿ, ಹಣದುಬ್ಬರ ಏನು ಮಾಡಿದ್ರಿ, ಬೆಲೆ ಏರಿಕೆ ಏನು ಮಾಡಿದ್ರಿ, ಉದ್ಯೋಗ ಏನು ಮಾಡಿದ್ರಿ, ದೇಶದ ಆರ್ಥಿಕ ವ್ಯವಸ್ಥೆನ ಏನು ಮಾಡಿದ್ದೀರಿ, ತಲಾದಾಯವನ್ನು ಎಷ್ಟೇ ಸ್ಥಾನಕ್ಕೆ ನಿಲ್ಲಿಸ್ಬಿಟ್ಟಿದ್ದೀರಿ ತಾವು, ಎಲ್ಲವನ್ನೂ ಪ್ರತಿಪಕ್ಷಗಳು ಕೇಳ್ತಾ ಇರ್ತವೆ. ಇದ್ರ ಬಗ್ಗೆ ಮಾತಾಡಿ ಸ್ವಾಮಿ ಅಂಥೇಳಿ ನರೇಂದ್ರ ಮೋದಿಯವರು ಅಪ್ಪಿತಪ್ಪಿಯೂ ಕೂಡ ದೇಶದ ಅಭಿವೃದ್ಧಿಯ ಬಗ್ಗೆ ಎಲ್ಲೂ ಮಾತನಾಡದಂತೆ ಕಾಣಿಸ್ತಾ ಇಲ್ಲ. ಇದೀಗ ಮತ್ತೊಮ್ಮೆ ಅಲ್ಪಸಂಖ್ಯಾತ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ನರೇಂದ್ರ ಮೋದಿಯವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದುಬಿಟ್ರೆ ಮುಸ್ಲಿಮರಿಗೂ ಕೂಡ ಕ್ರೀಡೆಯಲ್ಲಿ ಮೀಸಲಾತಿ ಕೊಟ್ಟುಬಿಡ್ತಾರೆ ಅವರು. ಆ ಮೂಲಕವಾಗಿ ಇಂಡಿಯನ್ ಟೀಮ್ಗಳಲ್ಲಿ ಮುಸ್ಲಿಮರೇ ತುಂಬಿ ತುಳುಕ್ತಾ ಇರ್ತಾರೆ. ಏನು ಮಾಡ್ತೀರಾ? ಇದು ಒಂದು ಭಾಗ. ಎರಡನೆಯ ಭಾಗ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಸಿಗುತ್ತೆ ಅಂತ ಒಂದು ಕಡೆ ಅವರು ಮಾತನಾಡ್ತಾರೆ. ಸ್ಪೋರ್ಟ್ಸ್ ರಿಸರ್ವೇಷನ್ ಬಗ್ಗೆ ಕೂಡ ಅವರು ಮಾತನಾಡ್ತಾರೆ. ಅಂದರೆ ಈಗ ಆಟಕ್ಕೂ ಕೂಡ ಧಾರ್ಮಿಕ ಬಣ್ಣವನ್ನು ಬೆಳೆಯಲಾಗ್ತಾ ಇದೆಯಾ ಇಲ್ಲಿ? ಕ್ರಿಕೆಟ್ನಲ್ಲಿ ಹಿಂದೂಗಳ ಅವಕಾಶವನ್ನು ಕಿತ್ಕೊಂಡ್ಬಿಡ್ತಾರೆ ಅವರು. ಮಂಗಳಸೂತ್ರ ಆಯಿತು, ಸಂಪತ್ತಿನ ಹಂಚಿಕೆ ಆಯಿತು. ಇದಾದ ಮೇಲೆ ಕ್ರೀಡಾ ಕ್ಷೇತ್ರದಲ್ಲಿ ಧರ್ಮ ರಾಜಕೀಯವನ್ನು ಕೂಡ ಎಳೆದು ತರ್ತಾ ಇದ್ದಾರಾ ಇಲ್ಲಿ? ಒಂದು ಕ್ರೀಡೆಯಲ್ಲಿ ಇರಬೇಕಾಗಿರೋದು ಟ್ಯಾಲೆಂಟಾ, ಧರ್ಮನ? ಅವನ ಧಾರ್ಮಿಕತೆ ಆಧಾರದ ಮೇರೆಗೆ ಒಬ್ಬ ಬೌಲರನ್ನು, ಒಬ್ಬ ಬ್ಯಾಟ್ಸ್ಮನನ್ನು, ಒಬ್ಬ ಫೀಲ್ಡರನ್ನು, ಒಬ್ಬ ವಿಕೆಟ್ ಕೀಪರನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಾ? ಅಥವಾ ಅವನು ಯಾವ ಧರ್ಮದಿಂದ ಬಂದಿದ್ದಾನೆ? ಅವನು ಹಿಂದೂನ, ಮುಸ್ಲಿಮ್ಮ, ಕ್ರಿಶ್ಚಿಯನ್ನ, ಪಾರ್ಸಿನ, ಜೊರಾಸ್ಟ್ರಿಯನ್ನ, ಯಾವ ಧರ್ಮದವನು ಆಧಾರದ ಮೇರೆಗೆ ಅವನಿಗೆ ಕ್ರಿಕೆಟಲ್ಲಿ ಚಾನ್ಸ್ ಸಿಗ್ತಾ ಇದೆಯಾ? ಒಂದು ಕ್ರಿಕೆಟ್ ತಂಡ ಅಂತ ಹೇಳಿದ್ರೆ ಭಾರತದ ದಿ ಬೆಸ್ಟ್ 11 ಪ್ಲೇಯರ್ಸ್ ಆಡ್ತಾರೆ ಅವತ್ತು ಅಲ್ವೇ? ಯಾವುದೇ ಟೂರ್ನಮೆಂಟ್ ಆಗಿರಲಿ, ಮ್ಯಾಚ್ ಆಗಿರಲಿ, T20 ಆದರೂ ಆಗಿರಲಿ, ಟೆಸ್ಟ್ ಆದರೂ ಆಗಿರಲಿ, ಅಥವಾ ಒನ್ ಡೇ ಆದರೂ ಆಗಿರಲಿ, ಅವತ್ತಿನ ಮಟ್ಟಿಗೆ ಒಂದು ಆಯ್ಕೆ ಸಮಿತಿ ಕೂತ್ಕೊಂಡು ಇವತ್ತಿನ ಭಾರತದ 140 ಕೋಟಿ ಭಾರತೀಯರಲ್ಲಿ ಇರಬಹುದಾದ ದಿ ಬೆಸ್ಟ್ 11 ಪ್ಲೇಯರ್ಸ್ ನಮ್ಮ ಕಡೆಯಿಂದ, ನಮ್ಮ ಹುಕುಂ ಇವರು ಅಂತ ಆಡಿಸ್ತಾ ಇದ್ದಾರೆ. ನಾನು ಮುಸ್ಲಿಮರ ಕೋಟದಲ್ಲಿ ಇಷ್ಟು ಕೊಡ್ತಾ ಇದ್ದೀನಿ, SC ಕೋಟದಲ್ಲಿ ಇಷ್ಟು ಆಡಿಸ್ತಾ ಇದ್ದೀನಿ, ST ಕೋಟದಲ್ಲಿ ಇಷ್ಟು ಆಡಿಸ್ತಾ ಇದ್ದೀನಿ, OBCಯಿಂದ ಇಷ್ಟು, ಜನರಲ್ ಮೆರಿಟಿಂದ ಇಷ್ಟು ಮಾಡ್ತಾ ಇದ್ದೀವಾ? ಇಲ್ಲಿವರೆಗೂ ಇಂಡಿಯಾದಲ್ಲಿ ಅದಾಗಿದೆಯಾ? ನೋ. ಮೊಹಮ್ಮದ್ ಶಮಿಯನ್ನು ಇದೇ ನರೇಂದ್ರ ಮೋದಿಯವರು ಫೈನಲ್ ಮ್ಯಾಚ್ ಸೋತಿದ್ರಲ್ಲ, ವರ್ಲ್ಡ್ ಕಪ್ಪಲ್ಲಿ ಫೈನಲ್ ಮ್ಯಾಚ್ ಸೋತು ಬಂದರು, ಎಲ್ಲ ಮ್ಯಾಚ್ ಗೆದ್ದುಕೊಂಡು ಬಂದು ಫೈನಲ್ ಮ್ಯಾಚ್ ಸೋತಿದ್ದಾಗ ಮೊಹಮ್ಮದ್ ಶಮಿ ತಬ್ಬಿಕೊಂಡು ಅವತ್ತು ಸಾಂತ್ವನ ಹೇಳಿದರು, ನರೇಂದ್ರ ಮೋದಿಯವರು ಸಂತೈಸಿದರು. ಸೇಮ್ ಇದೇ ಮೋದಿಯವರು. ಹಾಗಾದರೆ ಶಮಿಯನ್ನು 10 ವರ್ಷಗಳ ಕಾಲದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಆಯ್ಕೆ ಮಾಡಿ ಜೈಶಾಗ್ ಹೇಳಿ, ಆಯ್ಕೆ ಸಮಿತಿಗೆ ಹೇಳಿ ಆಯ್ಕೆ ಮಾಡಿಸಿದ್ರ ಶಮಿಯನ್ನು? ಮೊಹಮ್ಮದ್ ಶಮಿ ಆ ಒಂದು ಅರ್ಹತೆ ಮೇರೆಗೆ ಬಂದು ಮೊಹಮ್ಮದ್ ಶಮಿ ಚಾನ್ಸ್ ಪಡೆದುಕೊಂಡಿದ್ದ. ಅಲ್ಲಿ ಸರ್ಫರಾಜ್ ಆಡ್ತಾ ಇದ್ದಾನೆ. ಆ ಸರ್ಫರಾಜ್ ಆಡಲಿಕ್ಕೆ ಇದೇ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಕರ್ಕೊಂಡು ಬಂದು ಅವನಿಗೆ ಯಾವುದು ಚಾನ್ಸ್ ಕೊಟ್ರ? ಹಿಂದೆ ಜಹೀರ್ ಆಡ್ತಿದ್ರು, ಒನ್ ಆಫ್ ದಿ ಫೈನೆಸ್ಟ್ ಬೌಲರು, ಫೈನೆಸ್ಟ್ ಸ್ವಿಂಗ್ ಬೌಲರು ಜಹೀರ್ ಖಾನ್. ವರ್ಲ್ಡ್ ಕಪ್ ಗೆಲುವಿನಲ್ಲಿ ದೊಡ್ಡ ಪಾತ್ರ ವಹಿಸಿದಂಥ ಆಟಗಾರ ಜಹೀರ್ ಖಾನ್ಗೂ ಈ ಥರ ಕೋಟಾದಲ್ಲಿ ಏನಾದರೂ ಬಂದು ಜಹೀರ್ ಅವತ್ತಿಗೆ ಏನಾದರೂ ಆಡಿದ್ರಾ? ಮೊಹಮ್ಮದ್ ಅಜರುದ್ದೀನ್ ಭಾರತ ತಂಡದ ಕ್ಯಾಪ್ಟನ್ನೇ ಆಗಿದ್ದರು. ಇಷ್ಟೆಲ್ಲ ಇರಬೇಕಾದ್ರೆ ಇದು ಯಾಕೆ ನುಸುಳ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇದು ಯಾಕೆ ನುಸುಳ್ತಾ ಇದೆ? ಶಮೀನ್ ತಬ್ಬಿಕೊಂಡವರು ಇವರೇ, ಸಂತೈಸಿದವರು ಇವರೇ. ಮತ್ತೊಮ್ಮೆ ಎಲೆಕ್ಷನ್ ಬಂದಾಗ ಒಂದು ನೀತಿ, ಸೌದಿ ಅರೇಬಿಯಾಗೆ ಹೋದರೆ ಒಂದು ನೀತಿ, ನಾವೆಲ್ಲ ಮೆಕ್ಕಾಗೆ ಮದೀನಾಗೆ ಬಹಳ ಹೆಲ್ಪ್ ಮಾಡ್ತಾ ಇದ್ದೀವಿ, ಆ ಕೋಟ ನಾವು ಜಾಸ್ತಿ ಮಾಡಿದ್ದೀವಿ, ಮುಸ್ಲಿಮರು ಧಾರ್ಮಿಕ ಸ್ಥಳಗಳಿಗೆ ಹೋಗೋದಕ್ಕೆ ನಾವು ಉತ್ತೇಜನ ಕೊಡ್ತಾ ಇದ್ದೀವಿ ಅಂತ ಅಲ್ಲಿ ಹೇಳೋದು. ಇನ್ಯಾವುದೋ ದೇಶಕ್ಕೆ ಹೋಗೋದು, ಇಸ್ರೇಲ್ಗೆ ಹೋದರೆ ಇಸ್ರೇಲ್ ಪರವಾಗಿ ಮಾತನಾಡೋದು, ಅವತ್ತಿಗಲ್ಲಿ ಪ್ಯಾಲೆಸ್ತೀನು ಇನ್ನೊಂದು ಮತ್ತೊಂದು ಅದರ ವಿರುದ್ಧವಾಗಿ ಅಲ್ಲಿ ಭಾಷಣ ಮಾಡಿಬಿಟ್ಟು ಅದ್ಭುತವಾಗಿ ವಾಪಸ್ ಬಂದುಬಿಡೋದು. ಮತ್ತೆ ಇಲ್ಲಿಗೆ ಬರೋದು, ಇಲ್ಲ ಪ್ಯಾಲೆಸ್ತೀನ್ ಜೊತೆಯಲ್ಲಿ ನಮಗೆ 40, 50, 100 ವರ್ಷಗಳಿಂದ ನಮ್ಮದು ಅವ್ರದ್ದು ವ್ಯಾಪಾರ ಸಂಬಂಧ ಅದ್ಭುತವಾಗಿದೆ ಅಂತ ಮಾತನಾಡೋದು. ಇನ್ನೊಮ್ಮೆ ಇಡೀ ವಿಶ್ವದ ಕಡೆಯಿಂದ ಇಸ್ರೇಲ್ ಇವತ್ತು ನರಮೇಧ ಮಾಡ್ತಾ ಇದೆ, ಮನುಷ್ಯರನ್ನು ಕೊಲ್ತಾ ಇದ್ದಾರೆ, ಇವರು ನಾಗರಿಕರನ್ನು ಕೊಲ್ತಾ ಇದ್ದಾರೆ ಅಂತ ಹೇಳಿದಾಗ ಅದರ ವಿರುದ್ಧವಾಗಿ ವೋಟ್ ಮಾಡೋಣ ಬನ್ನಿ ಅಂದರೆ ಆ ವೋಟ್ಗೆ ಗೈರಾಗೋದು.
ಇನ್ನೊಂದು ಕಡೆ ಇದೇ ಇಸ್ರೇಲ್ಗೆ ವಿಶ್ವದ ಅನೇಕ ದೇಶಗಳು ಅವ್ರಿಗೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡೋದು ಬೇಡ ಅಂತ ಹೇಳಿದ್ರೆ ನಾನು ಒಪ್ಪಂದ ಮಾಡ್ಕೊಳ್ತೀನಿ ಅಂತ ಮುಂದಾಗೋದು. ಯಾವ ಥರದ ನಿಲುವುಗಳಿವು ನೋಡಿ. ಸೇಮ್ ವ್ಯಕ್ತಿ, ಅದೇ ವ್ಯಕ್ತಿ ಬಂದು ಅಬ್ಬಬ್ಬಬ್ಬ ನೋಡಿ ಅವ್ರನ್ನ ತಬ್ಕೊಳ್ಳೋದೇನು, ಸಾಂತ್ವನ ಮಾಡೋದೇನು. ಇವತ್ತಿಗೆ ಒಂದು ಚುನಾವಣಾ ಭಾಷಣ ಬಂತು. ಚುನಾವಣಾ ಬಂದ ತಕ್ಷಣ ಹಾಗಾದರೆ ಮೊಹಮ್ಮದ್ ಶಮಿ ಇವತ್ತಿಲ್ಲಿ ಆಡ್ತಾ ಇದ್ದಾನಲ್ಲ, ಯಾರು ಮೊಹಮ್ಮದ್ ಶಮಿಗೆ ಅಲ್ಪಸಂಖ್ಯಾತರ ಕೋಟಾದಲ್ಲಿ ನಾವು ಅವಕಾಶ ಕೊಟ್ಟಿದ್ದೀವಿ ಅಂತೇಳಿ ಒಂದು ಡಾಕ್ಯುಮೆಂಟ್ ಬಿಡುಗಡೆ ಮಾಡಲಿ ನೋಡೋಣ. ಎಸ್, ಮೊಹಮ್ಮದ್ ಶಮಿಗೆ ಅವನು ಮುಸ್ಲಿಮರ ಕೋಟಾ ಅಥವಾ ಅಲ್ಪಸಂಖ್ಯಾತರ ಕೋಟಾದಿಂದ ಬಂದಿದ್ದಾನೆ, ನಾವು ಅವನಿಗೆ ಚಾನ್ಸ್ ಕೊಟ್ವಿ ಅಂತ ಹೇಳಿ ನೋಡೋಣ. ಮೊಹಮ್ಮದ್ ಸಿರಾಜ್ ಆಡ್ತಾ ಇದ್ದಾನೆ. ಸಿರಾಜನ ಹಾಗಾದರೆ ಯಾವ ಕೋಟಾದಲ್ಲಿ ತೊಗೊಂಡಿದ್ದು? ಇಲ್ಲಿ ಕ್ರೀಡೆ ಅಂತ ಬಂದಾಗ ಅದೊಂದು ದೇಶದ ಹೆಮ್ಮೆ ಆಗಿರುತ್ತೆ. ಒಂದು ತಂಡ ಅಂತ ಬಂದರೆ ಕಬಡ್ಡಿ ಟೂರ್ನಿ ಆದರೂ ಅಷ್ಟೇ, ಬ್ಯಾಸ್ಕೆಟ್ಬಾಲ್ ಆದರೂ ಅಷ್ಟೇ, ಸ್ವಿಮ್ಮಿಂಗ್ ಆದರೂ ಅಷ್ಟೇ, ಚೆಸ್ ಆದರೂ ಅಷ್ಟೇ, ಹಾಕಿ ಆದರೂ ಅಷ್ಟೇ. ಅವತ್ತಿನ ದಿ ಬೆಸ್ಟ್ 11 ಪ್ಲೇಯರ್ಸು ಭಾರತವನ್ನು ತುಂಬ ಹೆಮ್ಮೆಯಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಮೊಹಮ್ಮದ್ ಶಮಿ ಈ ದೇಶದಿಂದ ಒಬ್ಬ ಅಲ್ಪಸಂಖ್ಯಾತ ಬೌಲಿಂಗ್ ಮಾಡ್ತಾ ಇದ್ದಾನಪ್ಪ, ಇವನಿಗೆ ನಾವು ವಿಕೆಟ್ ಒಪ್ಪಿಸ್ಬೇಕಪ್ಪ ಅಂಥೇಳಿ ಬೇರೆ ದೇಶದವನು ಬ್ಯಾಟಿಂಗ್ ಮಾಡ್ತಾನೇನ್ರಿ. ಬ್ಯಾಟ್ಸ್ಮನ್ ಒಬ್ಬ ಪ್ರತಿ ಬಾಲು 6 ಹೊಡಿಬೇಕು ಅಂತ ಹೋಗ್ತಾನೆ, ಅವನು ಬೌಂಡ್ರಿ ಸ್ಕೋರ್ ಮಾಡಬೇಕು ಅಂತ ಹೋಗ್ತಾನೆ, ತನ್ನ ದೇಶವನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ಹೋಗ್ತಾನೆ. ಹಾಗಿದ್ದಾಗ ನಮ್ಮ ದೇಶದಲ್ಲಿ ಕೋಟಾ ಸಿಸ್ಟಮ್ ಮಾಡಿಬಿಡೋಣ, ಅಲ್ಪಸಂಖ್ಯಾತರಿಗಿಷ್ಟು, OBCಗೆ, SCಗೆ, STಗೆ, ಜನರಲ್ ಮೆರಿಟ್ಗೆ. ಇದೆಯಾ ಆತ? ಇಲ್ಲವಲ್ಲ. ಯಾಕೆ ಚುನಾವಣೆ ಟೈಮ್ಗಳಲ್ಲಿ ಇಂಥ ಭಾಷಣಗಳು ಯಾಕೆ ಬರ್ತವೆ? ವಿ ಡೋಂಟ್ ನೋ. ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಇವರು ಸಂತೈಸಿದರು. ವರ್ಲ್ಡ್ ಕಪ್ ಹೀರೋ ಶಮಿಯನ್ನು ತಬ್ಬಿಕೊಂಡು ಸಾಂತ್ವನ ಮಾಡಿದ್ದು. ಶಮಿಗೆ ಅಂತ ನಾವು ಮಾತಾಡ್ತಾ ಇಲ್ಲ, ಒಂದು ತಂಡವನ್ನಾಗಿ ಮಾತ್ರ ನೋಡಬೇಕಾಗತ್ತೆ. 11 ಜನಗಳ ನಡುವೆ ಇವನು ಯಾರೋ ಜನರಲ್ ಮೆರಿಟಲ್ಲಿ ಬಂದಿದ್ದಾನೆ, ಇವನು ಯಾರೋ OBCಲಿ ಬಂದಿದ್ದಾನೆ, ನಾವ್ಯಾಕೆ ಇವನು ಬ್ಯಾಟಿಂಗ್ ಆಡಿದಾಗ ನಾವು ಓಡಬೇಕು, ರನ್ಔಟ್ ಮಾಡ್ಬಿಡೋಣ ಇವನು ಬೌಲಿಂಗಲ್ಲಿ ಯಾರಾದರೂ ಆಪೋಸಿಟ್ ಬ್ಯಾಟ್ಸ್ಮನ್ನು ಕ್ಯಾಚ್ ಕೊಟ್ಟಾಗ ಕ್ಯಾಚ್ ಡ್ರಾಪ್ ಮಾಡಿಬಿಡೋಣ ನಾವು. ಇದಿದ್ದರೆ ಒಂದು ಇಡೀ ತಂಡ ಏನಾಗುತ್ತೆ ಹೇಳಿ? ಅಂದರೆ ತಂಡದ ಒಳಗಡೆನೇ ಇಂಥ ಬಿರುಕ, ತಂಡದ ಒಳಗಡೆನೆ ಅವನ ಜಾತಿ, ಧರ್ಮ, ಕುಲ, ಗೋತ್ರ ಇದಿಟ್ಕೊಂಡು ನಾವೇನಾದರೂ ಮಾಡೋಕ್ಕಿದೆಯಾ ಇಲ್ಲಿ? T20 ವರ್ಲ್ಡ್ ಕಪ್ಗೆ ಮೊಹಮ್ಮದ್ ಸಿರಾಜ್ರನ್ನು ಆಯ್ಕೆ ಮಾಡಲಾಗಿತ್ತು. ಕ್ರಿಕೆಟ್ನಲ್ಲಾಗಲಿ ಬೇರೆ ಕ್ರೀಡೆಯಲ್ಲಾಗಲಿ ಮುಸ್ಲಿಂ ಅಂತ ಅವನ್ನ ಆಯ್ಕೆ ಮಾಡ್ತಾರಾ? ಅವನು ಟ್ಯಾಲೆಂಟ್ ನೋಡಿ ಆಯ್ಕೆ ಮಾಡ್ತಾರೆ. RCBಗೆ ಯಾರೋ ಆಡ್ತಾರೆ, ಇನ್ಯಾವ ತಂಡಕ್ಕೆ ಇನ್ಯಾರೋ ಆಡ್ತಾರೆ, ಎಂಟೈರ್ RCB ಸಪೋರ್ಟ್ ಮಾಡ್ತಾರೆ. RCBಲಿರೋ ಇಷ್ಟು ಪ್ಲೇಯರ್ಗಳನ್ನ ಸಪೋರ್ಟ್ ಮಾಡ್ತೀವಿ, ಅವನು ಮುಸ್ಲಿಮು, ಇವನು SC, ಇವನು ST, ಅವನು ಜನರಲ್ ಮೆರಿಟು ಮಾಡಲ್ಲ ಅಲ್ವಾ? ಕ್ರೀಡೆಯಲ್ಲೂ ಇದನ್ನು ಯಾಕೆ ನುಸುಳಿಸ್ತಾ ಇದ್ದಾರೆ ಇವರು ಅಂತ ನಮ್ಮ ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಸಾನಿಯಾ ಮಿರ್ಜಾ, ಇಡೀ ದೇಶ ಹೆಮ್ಮೆ ಪಟ್ಟಂತಹ ಭಾರತದ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ, ಮುಸ್ಲಿಂ ಅಂತ ಆಯ್ಕೆ ಮಾಡಿದ್ರೆ ಸಾನಿಯಾ ಮಿರ್ಜಾನ? ಇಲ್ಲ ಅಲ್ಲ. ಮುಸ್ಲಿಂ ಅಂತ ಸೆಲೆಕ್ಟ್ ಮಾಡಿದ್ದ? ಅಲ್ಲ. ಹಾಗಾಗಿ ಇಂಥ ಹೇಳಿಕೆಗಳನ್ನು ನಾವು ಚುನಾವಣೆ ದೃಷ್ಟಿಯಿಂದ ಮಾತ್ರ ಕನ್ಸಿಡರ್ ಮಾಡಬೇಕೇ ವಿನಃ ಬೇರೆ ಆ್ಯಂಗಲಲ್ಲಿ ನೋಡೋಕ್ಕೆ ಹೋಗಬಾರ್ದು. ಅದು ಬಹಳ ತಪ್ಪಾಗ್ಬಿಡುತ್ತೆ. घोषणा पत्र में कांग्रेस ने लिखा है, कांग्रेस सरकारी टेंडर में भी अल्पसंख्यकों को हिस्सेदारी सुनिश्चित करेंगे. यानी कांग्रेस ठेकेदारी में भी धर्म के आधार पर कोटा देगी. कांग्रेस का इरादा खेलों में भी अल्पसंख्यकों को प्राथमिकता का है. यानी क्रिकेट टीम में कौन रहेगा, कौन नहीं रहेगा, ये कांग्रेस अब धर्म के आधार पर तय करेगी. मैं आज कांग्रेस से पूछता हूं, अगर ऐसा करना ही था तो 1947 में 1947 में जब देश आजाद हुआ तो कांग्रेस ने भारत माता का 3 टुकड़े क्यों कर दिए? भारत मां की भुजाएं क्यों काट दी? देश का बंटवारा क्यों किया? 47 में ही पूरा देश आप पाकिस्तान बना देते, उसी समय भारत का नामो निशान मिटा देते. मैं आज ನೋಡಿ, ಇದೇ ಮೊಹಮ್ಮದ್ ಶಮಿಯನ್ನು ಕರೆದು ಅರ್ಜುನ ಪ್ರಶಸ್ತಿಯನ್ನು ಕೊಟ್ಟರಲ್ಲ, ಯಾಕ್ರಿ BJP ಸರ್ಕಾರ ಮುಸ್ಲಿಮರಿಗೆ ಯಾಕ್ರಿ ಪ್ರಶಸ್ತಿ ಕೊಡ್ತಾ ಇದ್ದೀರಾ? ಕೇಳ್ತಾ ಇದೆ ದೇಶ ಯಾವತ್ತಾದರೂ? ಕ್ವಶನ್ ಮಾಡಿದ್ಯಾ? ಶಮಿಯನ್ನು ಭಾರತದ ಒಬ್ಬ ಹೆಮ್ಮೆಯ ಕ್ರಿಕೆಟಿಗನಾಗಿ ಇಡೀ ದೇಶ ನೋಡ್ತೀರಿ. ಪ್ರಶಸ್ತಿ ಕೊಟ್ರಲ್ಲ ಅವನಿಗೆ. ಯಾವ ಕೋಟಲ್ಲಿ ಕೊಟ್ರಿ ಇವತ್ತು ಶಮಿಗೆ? ಮುಸ್ಲಿಂ ಅಂತ ಕೊಟ್ರಾ? ಅಲ್ಪಸಂಖ್ಯಾತ ಅಂತ ಕೊಟ್ರಾ? ನೋ. ಆಟದಲ್ಲಿ ಅವನ ಸಾಧನೆ ನೋಡಿ ಕೊಟ್ಟಿರೋದು. ಜೊತೆಗೆ ತಂಡದಲ್ಲಿ ಒಂದು ಚಾನ್ಸ್ ಸಿಗಬೇಕಾದ್ರೆ ಅವನು ಸಾಧನೆ ನೋಡಿ ಕೊಡ್ತಾರ್ರಿ ಚಾನ್ಸನ್ನು. ಇವನು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾನ, ಬ್ಯಾಟಿಂಗ್ ಮಾಡ್ತಾ ಇದ್ದಾನ, ಈಸ್ ಈ ವರ್ತ್ ಫಾರ್ ಇಂಡಿಯನ್ ಟೀಮ್? ಇವನು ಗೆಲ್ಲಿಸಬಲ್ಲನಾ?
ಒಳ್ಳೆ ಬೌಲರ್ ಆಗಬಹುದಾ ಇವನು, ಟ್ರಂಪ್ ಕಾರ್ಡ್ ಬೌಲರ ಇವನು, ತುಂಬ ಕ್ಲಿಷ್ಟ ಸಂದರ್ಭಗಳಲ್ಲಿ ಭಾರತಕ್ಕೆ ವಿಕೆಟ್ ತೆಗೆದುಕೊಡಬಲ್ಲನಾ. ನೋಡಿ, ಯೋಗಿಯವ್ರಿಗೂ ಖುಷಿ, ಮೋದಿಯವ್ರಿಗೂ ಖುಷಿ, ರಾಷ್ಟ್ರಪತಿಗಳಿಗೂ ಖುಷಿ, ಎಲ್ರಿಗೂ ಖುಷಿ ಇದ್ದಾಗ ಯಾವ ಆಯಾಮಗಳಲ್ಲಿ ನಾವು ಕ್ರಿಕೆಟ್ನಲ್ಲೂ ಕ್ರೀಡೆಯಲ್ಲೂ ಕೂಡ ಧರ್ಮವನ್ನು ತರಕ್ಕೆ ಶುರು ಮಾಡಿದ್ದೀವಿ. ಸಾನಿಯಾ ಮಿರ್ಜಾ ಟೆನ್ನಿಸಲ್ಲಿ ಗೆದ್ದುಬಿಟ್ರೆ ಅಯ್ಯೋ ಅಲ್ಪಸಂಖ್ಯಾತರು ಗೆದ್ದುಬಿಟ್ರು. ಮಾತನಾಡಿದ್ಯೇನ್ರಿ ಯಾವತ್ತಾರು ಈ ದೇಶ ಮಾತನಾಡಿದ್ಯಾ? ಮಹೇಂದ್ರ ಸಿಂಗ್ ಧೋನಿ ವರ್ಲ್ಡ್ ಕಪ್ ಗೆದ್ದಾಗ ಝಹೀರ್ ಆಡಲಿಲ್ವಾ? ಝಹೀರ್ ಚೆನ್ನಾಗಿ ಆಡಲಿಲ್ವಾ ಅವತ್ತು? ಒಳ್ಳೆ ಬೌಲಿಂಗ್ ಮಾಡಲಿಲ್ವಾ? ವಿಕೆಟ್ಗಳು ಕ್ರೂಷಿಯಲ್ ವಿಕೆಟ್ ತಗೊಳ್ಳಿಲ್ವಾ ಝಹೀರ್ ಖಾನ್? ಪ್ರಶಸ್ತಿ ಕೊಡಬೇಕಾದ್ರೆ ಇಲ್ಲದೆ ಇರೋದು, ಅವ್ರ ಆಟ ನೋಡಿ ವಿಕೆಟ್ ಒಂದು ವಿಕೆಟ್ ತೆಗೆದುಬಿಡೋ, ಟಿ ವಿ ಮುಂದೆ ಕೂತ್ಕೊಳ್ಳೋದು. ಹಿಂದೂನೂ ಕೂತಿರ್ತಾನೆ, ಮುಸ್ಲಿಮು ಕೂತಿರ್ತಾನೆ, ಕ್ರಿಶ್ಚಿಯನ್ನೂ ಕೂತಿರ್ತಾರೆ ರೀ ಇಂಡಿಯಾ ಕ್ರಿಕೆಟ್ ಆಡಬೇಕಾದ್ರೆ. ಇಲ್ಲ ಬರೀ ಹಿಂದೂಗಳು ಮಾತ್ರ ನೋಡಬೇಕು, ಬರೀ ಮುಸ್ಲಿಂ ಮಾತ್ರ ಇಲ್ಲ ಅಲ್ಲ. ಒಂದು ವಿಕೆಟ್ ತೆಗೆದುಬಿಡೋ, ಇದೊಂದು ವಿಕೆಟ್ ತೆಗೆದುಬಿಟ್ಟಿದ್ದರೆ ವರ್ಲ್ಡ್ ಕಪ್ಪಲ್ಲೋ ಮಾತಾಡಿರ್ತೀವಿ ರೀ. ಝಹೀರ್ ಖಾನ್ ಈ ವಿಕೆಟ್ ಮಾತ್ರ ಬಿಡಬೇಡ, ಸರ್ಫರಾಜ್ ಒಂದು 6 ಹೊಡೆದ್ಬಿಡು ನೀನು, ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಮಾತಾಡಲ್ವಾ? ಅಬ್ಬಾ ಸರ್ಫರಾಜ್ 50 ಆಯಿತು, ಕ್ಲ್ಯಾಪ್ ಮಾಡಿಲ್ವಾ ಯಾರೂ? ಮಹೇಂದ್ರ ಸಿಂಗ್ ಧೋನಿ 6 ಬಾರ್ಸ ಕ್ಲ್ಯಾಪ್ ಮಾಡಿಲ್ವಾ? ವಿಕೆಟ್ಗಳು ಉರುಳಿಸ್ತಾ ಇದ್ದಾಗ, ಆ ವಿಕೆಟ್ ಸ್ಟಂಪ್ಸ್ಗಳು ಬೀಳ್ತಾ ಇದ್ದಾಗ ಎಂಜಾಯ್ ಮಾಡಿಲ್ವಾ ಇಂಡಿಯನ್ಸು? ಮತ್ತು ಇದರಲ್ಲೂ ಹಾಗಾದರೆ ಡಿಕ್ಲೇರ್ ಮಾಡಿಬಿಡಿ ನೀವೇ. ಇನ್ನೊಂದು ಪಾರ್ಟಿ ಬಂದರೆ ಏನು ಮಾಡ್ತಾರೆ ಅಂತ ನೀವು ಹೇಳ್ತಿರೋದು? ಕ್ರೀಡೆಯಲ್ಲೂ ಮೀಸಲಾತಿ ತಂದುಬಿಡ್ತಾರೆ, ಅಲ್ಪಸಂಖ್ಯಾತರು ತಂದು ಕೂರಿಸ್ಬಿಡ್ತಾರೆ ಅಂತ ಡಿಕ್ಲೇರ್ ಮಾಡಿ ನೋಡೋಣ. ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಈ ದೇಶದಲ್ಲಿ ಅವಕಾಶ ಇಲ್ಲ, ಕ್ರೀಡೆಯಲ್ಲೂ ಅವಕಾಶ ಇಲ್ಲ, ಜಾಬಲ್ಲೂ ಅವಕಾಶ ಇಲ್ಲ, ಎಲ್ಲೂ ಇರಕೂಡ್ದು. ನಡೀರಿ, ನಮ್ಮ ದೇಶ ಬಿಟ್ಟು ನಡೀರಿ ಅಂತ ಮಾಡಿ. ಕಾನ್ಸ್ಟಿಟ್ಯೂಷನ್ ಈ ಥರ ಹೇಳಿದ್ದೆ ನಮ್ಗೆ ಯಾವತ್ತಾದರೂ? ನೋ. ಯಾವತ್ತು ಹೇಳಿದೆ? ಎಲ್ಲಿ ಹೇಳಿದೆ? ನೋ. 30-35 ಕೋಟಿ ಜನ ಅಲ್ವಾ? ಏನು ಮಾಡೋಣ? ಎಲ್ಲ ಒಪ್ಪಿದಾನೆ ಬದುಕ್ತಾ ಇರೋದು. ಚುನಾವಣೆ ಇಲ್ಲದೆ ಇದ್ದಾಗ ನಾವು ಮೆಕ್ಕಾಗಿ ಹೋಗೋಕ್ಕೆ ಅನುಕೂಲ ಮಾಡಿಕೊಟ್ವಿ, ಮದೀನಾಗೆ ಹೋಗೋಕ್ಕೆ ಅನುಕೂಲ ಮಾಡಿಕೊಟ್ವಿ. ಇದೇ ಭಾರತದಿಂದ ಬೀಫ್ ರಫ್ತು ಎಷ್ಟು ದೇಶಗಳಿಗಾಗ್ತಾ ಇದೆ ರೀ? ಎಷ್ಟು ದೇಶಗಳಿಗಾಗ್ತಾ ಇದೆ? ಅವತ್ತಿಗಿರಲಿಲ್ವಾ ಇದು? ಎಷ್ಟು ಮುಸ್ಲಿಂ ರಾಷ್ಟ್ರಗಳೊಂದಿಗೆ ನಮ್ಮ ವ್ಯಾಪಾರ ಸಂಬಂಧಗಳಿಲ್ಲ? ಎಷ್ಟು ಮುಸ್ಲಿಂ ರಾಷ್ಟ್ರಗಳಲ್ಲಿ ನಮ್ಮದೇ ಜನ ಕೆಲಸ ಮಾಡ್ತಾ ಇಲ್ಲ? ಮಾಡ್ತಿದ್ದಾರಲ್ವಾ? ಬ್ಯಾನ್ ಮಾಡಿ ನೋಡೋಣ. ಮುಸ್ಲಿಂ ರಾಷ್ಟ್ರದಿಂದ ಬರ್ತಾ ಇದೆ ಪೆಟ್ರೋಲು, ಗ್ಯಾಸ್ ಅಲ್ಲಿಂದ ಬರ್ತಾ ಇದೆ, ಡೀಸೆಲ್ ಅಲ್ಲಿಂದ ಬರ್ತಾ ಇದೆ, ನಾವು ಬಳಸಲ್ಲ ಇನ್ಮೇಲೆ. ಪೆಟ್ರೋಲ್ ನಾವು ಯೂಸ್ ಮಾಡಲ್ಲ, ಡೀಸೆಲ್ ನಾವು ಯೂಸ್ ಮಾಡಲ್ಲ. ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಬರ್ತಿದೆ ಅಲ್ವಾ, ನಾವು ಯೂಸ್ ಮಾಡಲ್ಲ, ಬಳಸಲ್ಲ ನಾವು. ಇದು ಮುಸ್ಲಿಂ ರಾಷ್ಟ್ರದ್ದು. ಮೆಕ್ಕಾ ಮದೀನಾ ಇಲ್ಲಿಂದ ಯಾರೂ ಹೋಗ್ಕೊಡ್ದು, ಮಾಡಿ ನೋಡೋಣ. ಹಾಗೆಲ್ಲದ ಮೇಲೆ ಆಯಾ ದೇಶಗಳಿಗೆ ಹೋದಾಗ ಅವರವ್ರನ್ನ ಮೆಚ್ಚಿಸೋ ಮಾತಾಡೋದು. ಹೇಳಿಲ್ಲ ನೀವು ಹಜ್ ಯಾತ್ರೆಗೆ ನಾನು ಬಹಳ ಅನುಕೂಲ ಮಾಡಿಕೊಟ್ಟಿದ್ದೀನಿ, ನಾನು ಅಲ್ಪಸಂಖ್ಯಾತರು ನಾನು ಕಾಣಲ್ಲ ಅಂತ ಮೊನ್ನೆ ಇಂಟರ್ವ್ಯೂಗಳಲ್ಲೂ ಮಾತಾಡಿಲ್ವಾ ನೀವು? ಆಯಿತು. ಸೌದಿ ಅರೇಬಿಯಾಗೆ ಹೋದಾಗ ನೀವೇನು ಮಾತಾಡಿದ್ದೀರಿ ನೀವು? ಅಲ್ಲಿನ ಸರ್ಕಾರದ ಜೊತೆ ನಾನು ಮಾತನಾಡಿ ನಮ್ಮವ್ರು ಯಾರನ್ನೋ ಬಿಡಿಸ್ಕೊಂಡು ಬಂದೆ ಅಂತ ನೀವು ಮಾತನಾಡಿದ್ರಿ, ನಿಜ. ಅಲ್ಲೊಂದು ದೇಗುಲ ಉದ್ಘಾಟನೆ ಮಾಡಿ ಬಂದಿದ್ದೀರಿ, ನಿಜ. ಅವ್ರ ಕೋಆಪ್ರೇಷನ್ ಅಂತಾನೆ ಆಗಿರೋದು ಅದು ಅಲ್ವಾ? ಸೊ ಹಾಗಿದ್ದಾಗ ಇಲ್ಲಿ ಬಂದು ನೀವೇ ಇದೆಲ್ಲ ಬೇರೆಯವ್ರು ಬಿಟ್ಬಿಡ್ರಿ. ಶಮೀನ್ ತಬ್ಕೊಂಡಿದ್ದೇನು, ಸಾಂತ್ವನ ಸಾಂತ್ವನ ಹೇಳಿದ್ದೇನು? ವರ್ಲ್ಡ್ ಕಪ್ ಸೋಲಾದ್ಮೇಲೆ ಡ್ರೆಸ್ಸಿಂಗ್ ರೂಮ್ವರೆಗೂ ಪ್ರಧಾನಮಂತ್ರಿಯೊಬ್ಬರು ಹೋಗಿ ಇದೇ ಶಮಿಗೆ ಪ್ರಶಸ್ತಿನ ಯಾಕೆ ಕೊಟ್ರಿ ನೀವು? ಮುಸ್ಲಿಂ ಅಂತ ಕೊಟ್ಟರೆ ಅವನಿಗೆ ಇಲ್ಲ ಅಲ್ಲ, ಅವ್ನ ಟ್ಯಾಲೆಂಟು, ಅವ್ನ ಆಟ ನೋಡಿ ಅವ್ರಿಗೆ ಪ್ರಶಸ್ತಿ ಸಿಕ್ಕಿದೆ. ಮ್ಯಾಚ್ ಸೋತ್ರೆ ಏನಾಯಿತು, ಇನ್ನೂ ನಮಗೆ ಒಳ್ಳೆ ಅವಕಾಶಗಳು ಸಿಗ್ತವೆ, ಮುಂದೆ ಗೆಲ್ಲಿ, ನಾನು ಯಾವತ್ತೂ ಬೆಂಬಲಿಸ್ತೀನಿ ಅಂತ ಇದೇ ನರೇಂದ್ರ ಮೋದಿ ಅವರು ಹೇಳಿಲ್ವಾ? ಅವತ್ತಿಗೆಲ್ಲ ಚಪ್ಪಾಳೆ. ಇವತ್ತಿಗೆ ಮುಸ್ಲಿಮರು ಅಲ್ಪಸಂಖ್ಯಾತರು ಬಂದುಬಿಡ್ತಾರೆ ಟೀಮಲ್ಲಿ, ಹುಷಾರ್, ಆ ಸರ್ಕಾರ ಬಂದರೆ ಹಾಗಾಗ್ಬಿಡುತ್ತೆ, ಈ ಸರ್ಕಾರ ಬಂದರೆ ಹೀಗಾಗುತ್ತೆ ಅಂತ ಹೇಳಿದ್ರೆ ಎಲ್ಲಿಗೆ, ಯಾವ ಲೆವೆಲ್ಗೆ ನಾವು ತೊಗೊಂಡು ಹೋಗ್ತಾ ಇದ್ದೀವಿ ದೇಶದಲ್ಲಿ? ನೋಡಿ, ಒಂದು 11 ಜನ ಆಡಬೇಕಾದ್ರೆ 11 ಜನಗಳಿಂದ ಅದ್ಭುತ ಪರ್ಫಾರ್ಮೆನ್ಸ್ ಬರಲಿ ಅಂಥೇಳಿ 140 ಕೋಟಿ ಜನ ಪ್ರಾರ್ಥನೆ ಮಾಡ್ತಿರ್ತಾರೆ ರೀ, ಇಂಡಿಯಾ ಗೆದ್ದು ಬಿಡಲಿ ಈ ಮ್ಯಾಚ್ ಅಂತ. ಮಾಡಿರಲ್ವಾ? ಝಹೀರ್ ಆಡಿದಾಗಲೂ ಅಷ್ಟೇ, ಶಮಿ ಆಡಿದಾಗಲೂ ಅಷ್ಟೇ, ಸರ್ಫರಾಜ್ ಆಡಿದಾಗಲೂ ಅಷ್ಟೇ, ಸಿರಾಜ್ ಆಡಿದ್ರು ಅಷ್ಟೇ. ಅವರವ್ರ ಟೀಮಲ್ಲೇ ಒಂದು ವೇಳೆ ಈ ರಾಜಕೀಯದಲ್ಲಿರ್ತಕ್ಕಂಥ ಈ ಭೇದ ಭಾವಗಳು ಒಂದು ತಂಡದ 11 ಪ್ಲೇಯರ್ಸ್ ನಡುವೆ ಬಂದುಬಿಟ್ರೆ ಗತಿ ಏನು ರೀ ದೇಶದಲ್ಲಿ? ಇವನ್ಯಾರು ಶಮಿ ಅಲ್ಪಸಂಖ್ಯಾತ, ಇವನು ನಮ್ಮ ಟೀಮಿಗೆ ಹೆಂಗೆ ಬಂದ, ಇವನು ಬರಬಾರ್ದಾಗಿತ್ತು, ನಾನು ಇವನು ಬೌಲಿಂಗಲ್ಲಿ ಕ್ಯಾಚ್ ತೊಗೊಳ್ಳಲ್ಲ, ನಾನು ಇವನು ರನ್ ಓಡೋ ಥರ ಬಂದು ಆಮೇಲೆ ಅರ್ಧ ಕ್ರೀಸಿಗೆ ಬಂದು ವಾಪಸ್ ಓಡ್ಬಿಡ್ತೀನಿ, ಔಟ್ ಮಾಡಿಸ್ಬಿಡೋಣ ಇವನ್ನ, ಇದೆಲ್ಲ ಶುರುವಾಗ್ಬಿಟ್ರೆ ಹೇಗೆ ರೀ? ಲಕ್ಕಿಲಿ ಅದೃಷ್ಟವಶಾತ್ ಶುರುವಾಗಿಲ್ಲ. ಬಟ್ ರಾಜಕಾರಣ, ಚುನಾವಣಾ ಭಾಷಣಗಳಂತ ಬಂದಾಗ ಇವೆಲ್ಲ ನುಸುಳ್ತಾ ಇರ್ತವೆ.